ಅದು ಸರಿ, ಹೇಗಿದೆಲ್ಲ ಅಷ್ಟು ಶಕ್ತಿ ನಿನ್ಗೆಲ್ಲಿಂದ ಬಂತು? ಗೊತ್ತಿಲ್ಲ ಸತ್ಯ, ಅಲ್ಲಿ ನಿನಗೇನಾಗಬಾರ್ದು ಅಂತ ಮಾತ್ರ ನನ್ನ ತಲೆಯಲ್ಲಿತ್ತು. ನನಗೆ ಹೊಡಿತಾರೋ ಅಥವಾ ಇನ್ನೊಂದೇನೋ ಮಾಡ್ಬಿಡ್ತಾರೋ ಅಂತ ನಂಗೆ ಯೋಚನೆ ಬರಲಿಲ್ಲ. ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಿನಗೆ ಏನೂ ಆಗಬಾರ್ದು ಅಂತ ಮಾತ್ರ ನನ್ನ ತಲೆಯಲ್ಲಿತ್ತು. ನೀನು ಒಳ್ಳೆ ಬುದ್ಧಿನೇ ನನಗಿಷ್ಟ ಆಗೋದು ಅಮೂಲ್ ಬೇಬಿ. ನೋಡ್ದಪ್ಪ ಮೈದಾ, ನಿನ್ಗೆ ಗೊತ್ತಿಲ್ದಂಗೆ ನಿನ್ನೊಳಗೊಬ್ಬ ಹೀರೋ ಇದ್ದಾನೆ. ಆ ಹೀರೋ ಆಚೆ ಬರೋಕ್ಕೆ ಅಕ್ಕ ಬಂಡೆ ಕಾರಣ ಆಗ್ಬೇಕಾಯ್ತು. ಎಲ್ಲ ವಿಧಿ ಲಿಖಿತ. ಸದ್ಯ ದೊಡ್ಡ ಸಮಸ್ಯೆ ಏನೂ ಆಗ್ಲಿಲ್ವಲ್ಲ. ಇವಾಗಾದ್ರೂ ಹೇಳು ಸತ್ಯ, ಏನಿದೆಲ್ಲ? ಏನ್ ಈ ಪೇಪರ್ಸು? ಹೇಳ್ತೀನಿ, ಆದರೆ ಇಲ್ಲಲ್ಲ, ನಮ್ಮ ಏರಿಯಾದಲ್ಲಿ. ನಿಮ್ಮ ಏರಿಯಾದಲ್ಲ? ಹೌದು. ನೀನಿಷ್ಟೆಲ್ಲ ಸಾಹಸ ಮಾಡಿ ಸಹಾಯ ಮಾಡಿರೋ ವಿಷಯನ ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಹೇಳಬೇಕಲ್ವಾ, ಅದಕ್ಕೆ ಅಲ್ಲೇ ಹೇಳ್ತೀನಿ. ಸರಿ, ಆಗಿದ್ರೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಅದೇನು ಹೇಳಬೇಕು ನಿಮ್ಮ ಏರಿಯಾದಲ್ಲೇ ಹೇಳು. ಬಾಮೇದ ಹೊಡೋಣವಾ? ಕೇಳ್ತಿಯಲ್ಲೋ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನಡಿ. ಅಮೂಲ್ ಬೇಬಿ, ಹಾಂ, ಥ್ಯಾಂಕ್ಸ್. ಇಟ್ಸ್ ಓಕೆ. ಸತ್ಯ, ನಾವು ಹೊರಡನ್ವಾ? ಈಗೇನು ಹೇಳ್ತೀರಪ್ಪ? ಅಮೂಲ್ ಬೇಬಿಗೆ ಬಸಪ್ಪ ಯಾರು ಅಂತ ಗೊತ್ತಿಲ್ಲ, ಬಸಪ್ಪಂಗೆ ಅಮೂಲ್ ಬೇಬಿ ಯಾರು ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ನು ಇದನ್ನೆಲ್ಲ ಮಾಡಕ್ ಸಾಧ್ಯನಾ? ಸುಮ್ಮನೆ ಅವನ ಮೇಲೆ ಡೌಟ್ ಪಟ್ರಲ್ವಾ? ಸುಮ್ಮನೆ ಡೌಟ್ ಪಡಕ್ಕೆ ಹೇಗೆ ಸಾಧ್ಯ? ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅಂತ ನಿನಗೂ ಗೊತ್ತಿಲ್ವಾ? ಆ ಕಾಗದ ಪತ್ರ ಎಲ್ಲ ನಿನ್ನ ಹತ್ರನೇ ಇದೆಯಲ್ಲ, ಅದರಲ್ಲಿ ಯಾರು ಸೈನ್ ಇದೆ, ಯಾರ ಕಂಪ್ನಿ ಹೆಸರಿದೆ, ನೀನೇ ನೋಡು. ಈಗೇನು ಹೇಳ್ತೀಯಾ? ಇಲ್ಲ ಕಣ್ರೋ, ಇದ್ರಲ್ಲೇನೋ ಮೋಸ ಇದೆ. ಅಮೂಲ್ ಬೇಬಿ ತಪ್ಪು ಮಾಡಿದಾನೆ ಅಂತ ನಾನಂತೂ ನಂಬಲ್ಲ. ನೀ ನಂಬ್ಲಿ ಬಿಡ್ಲಿ, ಸತ್ಯ ಸುಳ್ಳಾಗಲ್ಲ. ಸತ್ಯ ಸುಳ್ಳಾಗಲ್ಲ, ಹಾಗಂತ ಸುಳ್ಳನ್ನ ಸತ್ಯ ಅಂತಾನು ನಂಬಕ್ಕಾಗಲ್ಲ.
ಅದೇನೇ ಇದ್ರೂ ಆಮೇಲೆ ಮಾತಾಡೋಣ. ಮೊದಲು ಈ ಪತ್ರ ಎಲ್ಲ ನಮ್ಮ ಜನಕ್ಕೆ ಕೊಡಬೇಕು. ನಾವಿಲ್ಲೇ ಇದ್ದರೆ ಆ ಬಸಪ್ಪನ ಕಡೆಯವರು ಮತ್ತೆ ಅಟ್ಯಾಕ್ ಮಾಡ್ಬೋದು. ನಡೀರಿ ಹೋಗೋಣ. ಆದರೂ ಅವನು ಒಳ್ಳೆಯವನು ಕಂಡ್ರು. ನನ್ನ ಮನಸ್ಸು ಅವನನ್ನು ಬಿಟ್ಕೊಡ್ತಿಲ್ಲ. ನಿಲ್ಸು ನಿಲ್ಸು. ಏನಾಯ್ತು ದಿವ್ಯಾ? ದಿವ್ಯಾ ನಿಂತ್ಕೋ. ದಿವ್ಯಾ ದಿವ್ಯಾ ನಿಂತ್ಕೋ. ದಿವ್ಯಾ ದಿವ್ಯಾ ಇವಾಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ದಿವ್ಯಾ? ಏನಾಯ್ತಾ? ನೀನ್ ಹೇಳ್ದೆ ಅಂತ ಸುಮ್ಮನೆ ತಾಳಿ ಕಟ್ಕೊಂಡಿದ್ಕೆ ನನ್ನನ್ನೇ ಮನೆ ಕೆಲ್ಸದೊಳಗಿ ಮಾಡ್ಬಿಟ್ಟೆ ಅಲ್ವಾ? ನನ್ನನ್ನು ನೀನ್ ಏನ್ ಅನ್ಕೊಂಡಿದ್ಯಾ? ನಾನೇನು, ನನ್ನ ಲೆವೆಲ್ ಏನು ಅಂತ ನಿನಗೆ ಗೊತ್ತಿಲ್ವಾ? ದಿವ್ಯಾ ನಮ್ ಲೆವೆಲ್ ಏನೇ ಇದ್ರು ದೊಡ್ಡವ್ರಿಗೆ ಅಡ್ಗೆ ಮಾಡ್ಕೊಡೋದು ಒಳ್ಳೇದೇ ಅಲ್ವಾ? ಏನು ಅಡ್ಗೆನಾ? ಅರಮನೆಯಲ್ಲಿರೋ ಯೋಗ ಇರೋಳು ನಾನು. ನನ್ನನ್ನೇ ಅಡ್ಗೆ ಮನೆಗೆ ತಳ್ಳಕ್ ನೋಡ್ತಿದ್ಯಾ? ಇಲ್ಲ ದಿವ್ಯಾ, ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಬೇರೆ ಏನು ತೋಚ್ಲಿಲ್ಲ. ಹೌದಾ? ಬರೀ ಒಂದಿನ ಈ ತಾಳಿ ಕಟ್ಕೊಂಡು ನಿನ್ನ ಹೆಂಡತಿಯಾಗಿ ನಾಟಕ ಮಾಡಿದಕ್ಕೆ ನನ್ನನ್ನು ಕೆಲ್ಸದೊಳಗೆ ಮಾಡಿಬಿಟ್ಟೆ. ಇನ್ನೇನಾದ್ರೂ ನಿನ್ನ ನಿಜವಾಗ್ಲೂ ಮದುವೆ ಆದ್ರೆ ಜೀವನ ಪೂರ್ತಿ ಕೆಲ್ಸದೊಳಗೆ ಇಟ್ಬಿಡ್ತೀಯೋ ಏನೋ. ಇಲ್ಲ ದಿವ್ಯಾ, ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ. ಮದ್ವೆ ಆದ್ಮೇಲೆ ಮನೇಲಿ ಆಳು ಕಾಳೆಲ್ಲ ಇರ್ತಾರೆ. ಇವತ್ತೇನೋ ದೊಡ್ಡಪ್ಪನ ಮನೇಲಿ ಆಳು ಬಂದಿರ್ಲಿಲ್ಲ ಅಂತ. ಬಂದಿರ್ಲಿಲ್ಲ ಅಂತ ನನ್ನನ್ನೇ ಕೆಲ್ಸದೊಳಗೆ ಮಾಡ್ಕೊಂಡ್ಬಿಟ್ರ? ನನ್ನ ನೋಡಿ ನಿನಗೆ ಅಯ್ಯೋ ಪಾಪ ಅನ್ಸಿಲ್ವಾ? ನೀನು ಹೋಗಿ ಆ ಮುತ್ಕುನ್ ಜೊತೆ ಕುಡಿತಾ ಕೂತಿದ್ಯಲ್ಲ. ಹಾಗಲ್ಲ ದಿವ್ಯಾ, ದೊಡ್ಡಪ್ಪನ್ಗೆ ನಾನೊಂಥರ ಫ್ರೆಂಡ್ ಇದ್ದಂಗೆ, ಅದಕ್ಕೆ ಅಷ್ಟೊಂದು ಸಲಿಗೆ ತಗೋತಾರಷ್ಟೇ. ಮುಂದೆ ಒಂದಿನ ಅವ್ರ ಇಡೀ ಆಸ್ತಿಗೆ ನನ್ನೇ ವಾರಸ್ದಾರ ಮಾಡ್ಬೇಕಾದ್ರೆ ಅಷ್ಟಾದ್ರೂ ಸಲಿಗೆಯಿಂದ ಇರ್ಬೇಕಲ್ವಾ? ನಿನ್ನ ಹತ್ರ ಸಲಿಗೆ ಇರೋದೇನೋ ಓಕೆ, ಆದ್ರೆ ಮನೆಗೆ ಮೊದಲನೇ ದಿನ ಸೊಸೆ ಬಂದಾಗ ಏನಾದ್ರೂ ಸಿಹಿ ತಿಂಡಿ ಮಾಡು ಅಂತಾರೆ. ಅದನ್ನ ಬಿಟ್ಟು ಕುಡ್ಕೊಂಡು ನೆಂಚ್ಕೊಳಕ್ಕೆ ಕಬಾಬ್ ಮಾಡು, ಪಕೋಡ ಮಾಡು ಅಂತ ಯಾರೂ ಹೇಳಲ್ಲ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನೀನು ಸಾಕು, ನಿನ್ನ ಸಹವಾಸನೂ ಸಾಕು, ಆ ಮುತ್ಕೊಂಡ್ ಚಾಕ್ರಿನೂ ಸಾಕು. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಹೊರಟೋಗು. ದಿವ್ಯಾ ದಿವ್ಯಾ ನಿಂತ್ಕೋ ಪ್ಲೀಸ್, ನಾನೇ ಡ್ರಾಪ್ ಮಾಡ್ತೀನಿ. ನೋಡು, ಮತ್ತೆ ನನಗೆ ನಿನ್ನ ಮುಖ ತೋರಿಸಿದ್ರೆ ಇನ್ಯಾವತ್ತೂ ನಿನ್ನನ್ನು ಮಾತಾಡ್ಸಲ್ಲ. ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ದಿವ್ಯಾ ದಿವ್ಯಾ